1818 ಜನವರಿ 1ರಂದು ಮಹಾರ್ 500 ವೀರ ಯೋಧರು 25,000 ಪೇಶ್ವ ಸೈನಿಕರನ್ನು ಸದೆಬಡಿದು ಸ್ವಾಭಿಮಾನ ವಿಜಯ ತಂದು ಜನವರಿ 1ರಂದು ನಾಡಿನೆಲ್ಲೆಡೆ ಶೌರ್ಯ ದಿವಸ ಆಚರಿಸುವ ಭೀಮಾ ಕೊರೆಗಾಂವ್ ವಿಜಯೋತ್ಸವವನ್ನು ವಿಶ್ವವಿಖ್ಯಾತ ಬೇಲೂರು ಪಟ್ಟಣದಲ್ಲಿ ಇಲ್ಲಿನ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಆಚರಣಾ ಸಮಿತಿ ವತಿಯಿಂದ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಭಾರತದ ಐತಿಹಾಸಿಕ ಪುಟದಲ್ಲಿ ದಾಖಲಿಸಿದ ಕೊರೆಗಾಂವ್ ಯುದ್ಧದಲ್ಲಿ ಮಡಿದ ಸೈನಿಕರ ಸವಿ ನೆನಪಿಗೆ ವಿಜಯ ಸ್ತಂಭವನ್ನು ಸ್ಥಾಪಿಸಿ ಆಚರಿಸುವ ವಾಡಿಕೆ ಬೆಳೆದುಕೊಂಡು ಬಂದಿದೆ. ವಿಶೇಷವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ತಮ್ಮ ಜೀವಿತಾವಧಿಯಲ್ಲಿ ಕುಟುಂಬ ಸಮೇತ ಸ್ಥಳಕ್ಕೆ ಧಾವಿಸಿ ಗೌರವ ಸಲ್ಲಿಸುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಭೀಮಾ ಭಕ್ತರು ಜನವರಿ 1ರಂದು ಕೊರೆಗಾಂವ್ ಶೌರ್ಯ ದಿವಸವನ್ನು ಆಚರಿಸುತ್ತಾ ಬಂದಿದ್ದಾರೆ. ಪ್ರವಾಸಿ ತಾಣ ಬೇಲೂರಿನಲ್ಲಿ ಕಳೆದ 3 ವರ್ಷದಿಂದ ಅದ್ದೂರಿಯಾಗಿ ಆಚರಿಸುವ ಶೌರ್ಯ ದಿವಸ್ ಈ ಬಾರಿ ಹೊಸ ಸ್ವರೂಪದಿಂದಲೇ ವಿಜಯೋತ್ಸವ ಸಂಪನ್ನಗೊಂಡಿತು. ನೆಹರು ನಗರದ ತಾಲೂಕು ಕಚೇರಿಯಿಂದ ಹೊರಟ ಮೆರವಣಿಗೆ ನೆಹರು ವೃತ್ತ, ಯಗಚಿ ಸೇತುವೆ, ಬಸವೇಶ್ವರ ವೃತ್ತದಿಂದ ಜೂನಿಯರ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಬಹಿರಂಗ ಸಭೆಯ ತನಕ ಸಾಗಿತು. ಮೆರವಣಿಗೆಯಲ್ಲಿ ಡಿಜೆ ಸೌಂಡ್, ನಾಸಿಕ ಡೋಲ್, ಇನ್ನಿತರ ಜನಪದ ಶೈಲಿ ಕಲೆಗಳು ಮತ್ತು ಕೊರೆಗಾಂವ್ ವಿಜಯೋತ್ಸವ ಪ್ರತೀಕವಾದ ಸ್ತಬ್ಧ ಚಿತ್ರ ಆಕರ್ಷಣೆಯಾಗಿತ್ತು. ಮೆರವಣಿಗೆ ಮುನ್ನ ತಾಲೂಕು ಕಚೇರಿ ಬಳಿಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದ ಸ್ಥಳೀಯ ಶಾಸಕ ಎಚ್.ಕೆ. ಸುರೇಶ್, ಸಮಿತಿ ಅಧ್ಯಕ್ಷ ಪರ್ವತಯ್ಯ ಚಾಲನೆ ನೀಡಿದರು. ಕಾಂಗ್ರೆಸ್ ಮುಖಂಡ ಗ್ರೈನಿಟ್ ರಾಜಶೇಖರ್, ಪುರಸಭಾ ಅಧ್ಯಕ್ಷ ಎ.ಆರ್. ಅಶೋಕ್, ಸಫಾಯಿ ಕರ್ಮಚಾರಿ ಆಯೋಗ ಮಾಜಿ ಅಧ್ಯಕ್ಷ ಎಂ.ಆರ್. ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಲತಾ ಮಂಜೇಶ್ವರಿ, ಜಿಟಿ ಇಂದಿರಾ ಧರ್ಮಪ್ಪ ಇನ್ನು ಮುಂತಾದ ಗಣ್ಯರು ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು. ಈ ಸಂದರ್ಭದಲ್ಲಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫೀಕ್, ಪುರಸಭಾ ಸದಸ್ಯ ಜಮಾಲುದ್ದೀನ್, ಕರವೇ ಅಧ್ಯಕ್ಷ ಚಂದ್ರಶೇಖರ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಂಜುನಾಥ್, ಮುಖಂಡರಾದ ಯೋಗೀಶ್, ಲಕ್ಷ್ಮೀನಾರಾಯಣ್, ತೆಂಡಕೆರೆ ರಮೇಶ್, ಗೋವಿನಹಳ್ಳಿ ರವಿ, ಶಶಿಧರ್ ಮೌರ್ಯ, ಮಹೇಶ್, ಬಿಎಲ್ ಲಕ್ಷ್ಮಣ್, ಎಂಜೆ ನಿಂಗರಾಜ್, ಬಸವಪುರ ರವೀಶ್, ಅಶೋಕ್, ಶಂಭುನಹಳ್ಳಿ ತೀರ್ಥಕುಮಾರ್, ರಾಯಪುರ ರವಿ, ಮಂಜುನಾಥ್ ಇನ್ನು ಮುಂತಾದವರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.